ಜಿಕೆ ಸ್ವಾಮಿಯವರ ಪುತ್ರ ಆಕಾಂಕ್ಷ್ ಅರ್ಥಪೂರ್ಣ ಜನ್ಮದಿನಾಚರಣೆ. ಹೌದು, ಬಳ್ಳಾರಿಯ ಜಿಕೆ ಫೌಂಡೇಶನ್ ಸಂಸ್ಥಾಪಕರಾದ ಜನಸೇವಕ ಜಿಕೆ ಸ್ವಾಮಿಯವರ ಪುತ್ರ ಆಕಾಂಕ್ಷ್ ತನ್ನ ಜನ್ಮದಿನವನ್ನು ಅನಾಥ ಅಂಗವಿಕಲ ಮಕ್ಕಳೊಂದಿಗೆ ಆಚರಿಸಿಕೊಂಡಿದ್ದಾನೆ. ಬಳ್ಳಾರಿಯ ಸಮರ್ಥನ ಅಂಗವಿಕಲರ ಸಂಸ್ಥೆಗೆ ಅಲ್ಲಿನ ಅನಾಥ ಹಾಗೂ ಅಂಗವಿಕಲ ಮಕ್ಕಳಿಗೆ 1 ತಿಂಗಳಿಗೆ ಆಗುವಷ್ಟು ರೇಷನ್ ಸಾಮಗ್ರಿಗಳನ್ನು ನೀಡಿ, ಜೊತೆಗೆ ಅಂಗವಿಕಲರ ಸಂಸ್ಥೆಗೆ 21,000 ಮೊತ್ತದ ಚೆಕ್ ಅನ್ನು ಸಹ ನೀಡಲಾಯಿತು. ನಿಜವಾಗ್ಲೂ ಕೂಡ ಇದೊಂದು ಅರ್ಥಪೂರ್ಣವಾದ ಕಾರ್ಯಕ್ರಮ. ಅವರ ಹುಟ್ಟುಹಬ್ಬಕ್ಕೆ ಮೊದಲನೇದಾಗಿ ಶುಭ ಹಾರೈಸುತ್ತಾ, ಇವತ್ತು ಮಕ್ಕಳ ಜೊತೆಗೆ ಅಂಧ ಮಕ್ಕಳು, ಅನಾಥ ಮಕ್ಕಳು, ಅಂಗವಿಕಲರ ಮಕ್ಕಳು, ಇಲ್ಲಿಯ ಮಕ್ಕಳ ಜೊತೆಗೆ ಅವರು ಹುಟ್ಟುಹಬ್ಬವನ್ನು ಆಚರಿಸಿ ಅವರಿಗೆ 1 ತಿಂಗಳಿಗೆ ಆಗ್ತಕ್ಕಂಥ ರೇಷನಿನ 21,000 ರೂಪಾಯಿ ಅಮೌಂಟ್ ಕೂಡ ಅವರು ಕೊಟ್ಟಿದ್ದಾರೆ. ಭಗವಂತ ಅವರಿಗೆ ಆಯುರಾರೋಗ್ಯ ಭಾಗ್ಯ ಕೊಡಲಿ. ಇದೇ ವೇಳೆ ಇತ್ತೀಚೆಗೆ ಬಳ್ಳಾರಿಯ ಮೂತಿ ಸರ್ಕಲ್ನಲ್ಲಿ ಕೆಎಸ್ಆರ್ಟಿಸಿ ಬಸ್ ಬ್ರೇಕ್ ಫೇಲ್ ಆಗಿ ಸಂಭವಿಸಿದ ಅಪಘಾತದಲ್ಲಿ ಹಾನಿಗೊಳಗಾದ ಹಣ್ಣಿನ ವ್ಯಾಪಾರಸ್ಥರು ಹಾಗೂ ಟಿಫನ್ ಸೆಂಟರ್ ಕಾರ್ಮಿಕರಿಗೆ ಜಿಕೆ ಸ್ವಾಮಿ ಫೌಂಡೇಶನ್ ವತಿಯಿಂದ ಚೆಕ್ ವಿತರಿಸುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ. ನಾಷ್ಟಾ ಬಂಡಿ ಇಟ್ಟಿದ್ವಿ ಸರ್, ನಾಷ್ಟಾ ಮಾಡ್ತಿದ್ರು ಅವರು. ಹುಡುಗ ನಾಷ್ಟಾ ಮಾಡಿ ಕುಂತಿದ್ರು. ಅವ್ರಿಗೆಲ್ಲ ಕಾಲು ತೆರ್ಕೊಂಡಾಗ ಸಿಂಧನೂರು ಹುಡುಗಂತೆ ಸರ್ ಅವರು. ಅವ್ರಿಗೆ ನಮ್ಮ ಮಾತಾಗ ಕೈ ನೋವು ಆಗಿಬಿಟ್ಟದ ಸರ್. ಕೈ ಎಮ್ಕೆ ಇದೆ, ಕೈ ಹಿಂಗೆ ಎತ್ತಾಗ ಬರಕ್ಕಲ್ಲ ನಮ್ಮ ಮಾತಾಗ. ಈ ಅಮ್ಮಗೆ ಇಷ್ಟ ತಾಗಿಲ್ಲ ಸರ್. ಹಣ್ಣು ವ್ಯಾಪಾರ ಮಾಡ್ತಾರೆ ಸರ್, ಇಲ್ಲೇ ಬಗ್ಲಿಕ್ಕೆ ಸರ್. ಬಂಡಿ ಇಟ್ಕೊಂಡು ಹಣ್ಣು ವ್ಯಾಪಾರ ಮಾಡ್ತಾಳೆ. ಆಮೇಲೆ ಬಂಡಿ ಗುದ್ಕೊಂಡು ನಮಗೆ ಗುದ್ದುಬಿಟ್ಟ ಸರ್. ನಮಗೆ ಲೈಟ್ ಪೋಲ್ಗಳು ಇವೆಲ್ಲ ಇದ್ವು, ಅಲ್ಲಿದ್ದ ನಮ್ಮ ಮಾತು ಸ್ವಲ್ಪ ಬದುಕಿದ್ದೀವಿ ನಾವು, ಇಲ್ಲಾಂದ್ರೆ ಹೇಳ್ತಿದ್ವಿ. ನಮಗೆ ಭಾಳ ನಷ್ಟ ಆಗಿತ್ತು ಸರ್. ನಾವೇ ಅನ್ನಾರ್ಥಕ್ಕೆ ಹೋಗಿದ್ವಿ, ನಮ್ಗೆ ಏನಾರ ಸಹಾಯ ಬೇಕಂತ ಮಂಟಕ್ಕೆ ಹೋಗಿದ್ರಿ. ಅನ್ನಾರು ಸಹಾಯ ಮಾಡ್ಯಾರ ಸಾರವ್ರು ನಮಗೆ ಭಾಳ. ನಮಗೆ ಇದು ಮಾಡ್ಕೊಂಬಗ್ಗನೇ ಏನಿಲ್ಲ ಸರ್, ಅದಕ್ಕೆ ನಾವು ಸಾರ್ನ ಕೇಳಿದ್ವಿ, ಮಾಡ್ಯಾರ, ಹೆಲ್ಪ್ ಮಾಡ್ಯಾರ ಸರ್. ನಮ್ಗೆ ಭಾಳ ನಷ್ಟದಾಗ ಇದೀವಿ ನಾವು. 35,000 ರೂಪಾಯಿ ಹೆಲ್ಪ್ ಮಾಡ್ಯಾರ ಸರ್. ಹೆಲ್ಪ್ ಮಾಡ್ಯಾರ ಸರ್. ನಾವು ಕಷ್ಟಕ್ಕೆ ಹೋಗಿದ್ವಿ, ಹೆಲ್ಪ್ ಮಾಡ್ಯಾರ. 10,000 ರೂಪಾಯಿ ಹೆಲ್ಪ್ ಮಾಡ್ಯಾರ ಸರ್. ತಂದೆ ಜಿಕೆ ಸ್ವಾಮಿಯಂತೆ ಮಗ ಆಕಾಂಕ್ಷ್ ಕೂಡ ಸಮಾಜಮುಖಿಯಾಗಲಿ, ಆಕಾಂಕ್ಷನ ಈ ಜನ್ಮದಿನ ಅರ್ಥಪೂರ್ಣವಾಗಲಿ ಅಂತ ಜಿಕೆ ಸ್ವಾಮಿ ಅಭಿಮಾನಿಗಳು ಶುಭ ಹಾರೈಸಿದರು. ಬ್ಯೂರೋ ರಿಪೋರ್ಟ್, ಬಿಪಿ ನ್ಯೂಸ್, ಬಳ್ಳಾರಿ.